ನೋಡಿ ಮೊದಲೇ ಹೇಳ್ತೀನಿ, ನಾ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹೇಳಿ ಎಲ್ಲಿ ಹೆಸರು ತಗೊಂಡಿಲ್ಲ. ನಾನು ಮಾತಿನ ವೇಗದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅಂತ ಹೇಳುವ ಬಗ್ಗೆ ಅಷ್ಟೇ ಕಟ್ ಆಗಿತ್ತು. ಮೊಹಮ್ಮದ್ ಅಲಿ ಜಿನ್ನಾ ತರ ಇವತ್ತು ಉದ್ಭವ್ ಠಾಕ್ರೆ ವರ್ತನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೇಕಾಗಿತ್ತು. ಒಂದು ವರ್ಡ್ ಅಷ್ಟೇ ಇದೆ. ಯಾವಾಗಲೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂದಾಗ ಮಾತ್ರ ಆ ಇಸ್ಲಾಂ ಧರ್ಮದ ಸಂಸ್ಥಾಪಕರ ಹೆಸರು ತಗೊಂಡಂಗ. ಸುಮ್ಮನೆ ನಿಮ್ಗ ಅದು ಕಾಂಗ್ರೆಸ್ನವ್ರು ಬಿಟ್ಟರೆ ಬಿಜಾಪುರನಾಗ ಯಾರು ವಿರೋಧ ಮಾಡ್ತಾ ಇಲ್ಲ. ಇವರಿಗೆ ಕಾಂಗ್ರೆಸ್ನವ್ರಿಗೆ ಒಂದು ಇಶ್ಯೂ ಬೇಕಾಗಿತ್ತು, ಹತಾಶೆ ಆಗಿದೆ. ಈ ಕಾರಣ ಏನು ಬಿಜಾಪುರದಲ್ಲಿ ಏನು ನಡೀತಾ ಇಲ್ಲ, ಗುಂಡಾಗಿರಿ ನಡೀತಾ ಇಲ್ಲ, ಹಪ್ತ ವಸೂಲಿ ನಡೀತಾ ಇಲ್ಲ. ಅದಕ್ಕೆ ಇದೊಂದು ನಾವು ಮಾಡ್ಕೊಂಡು ನಮ್ಮ ದೇವರಿಗೆ ಬೇದಾಡ್ತೇವೆ. ನಮ್ಮ ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮದಲ್ಲಿ ನಾವು ಮತ್ತೊಬ್ಬರ ದೇವರನ್ನ ಹೇಳಿಸುವುದು ನಮ್ಮ ಧರ್ಮದ, ನಮ್ಮ ಸಮಾಜದಲ್ಲಿ ನಮ್ಮ ಹಿರಿಯರು, ನಮ್ಮ ಗುರು ಹಿರಿಯರು ಕಲಿಸಿಲ್ಲ. ಆದರೆ ಹಿಂದೂ ಧರ್ಮದಲ್ಲಿ ರಾಮ, ಕೃಷ್ಣ, ಲಕ್ಷ್ಮಿ, ಸರಸ್ವತಿಯನ್ನು ಅಪಮಾನ ಮಾಡೋರು ಯಾರು ಈ ದೇಶನಾಗ? ಅವ್ರಿಗೂ ಇದೇ ಆಗ್ಬೇಕಲ್ಲ. ಈ ರೀತಿ ಒಂದು ವ್ಯವಸ್ಥಿತವಾಗಿ ಸಚ್ಚು ಹಿಂದೂ ಏನು ಮಾತಾಡ್ತಾರೆ ಅವ್ರನ್ನ ಮುಗಿಸ್ಬೇಕನ್ನಂಥದ್ದು ಬರೀ ಅಲ್ಲಿಲ್ಲ. ನಮ್ಮಲ್ಲಿ ಕೆಲವೊಂದು ಜನ ಅದಾರೆ, ಅವರೆಲ್ಲ ರಾತ್ರಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅವ್ರ ಜೊತೆಗಿದ್ದಾರೆ. ಆದ್ರೆ ಅವರು ಬಹಳ ಈಗಿರುವ ಒಂದು ಇಶ್ಯೂ ಸಿಕ್ಕಿದೆ, ಇದ್ರಾಗೆ ಮುಗಿಸ್ಬಿಡ್ಬೇಕು. ಯತ್ನಾಳ ಮುಗಿದಿಲ್ಲ. ಇಡೀ ಕರ್ನಾಟಕದ ಹಿಂದೂಗಳು ನನ್ನ ಜೊತೆಗಿದ್ದಾರೆ. ನೀವೇನಾರ ಅದು ತಿಳ್ಕೊಂಡಿದ್ರೆ, ನೀವೇನಾರೇ ನನ್ನನ್ನು ಮುಗಿಸ್ಬೇಕಂದಿದ್ರೆ ಕರ್ನಾಟಕದಲ್ಲಿ ಬೆಂಕಿ ಹತ್ತದ. ಇದನ್ನ ತನಿಖೆ ಮಾಡ್ತಾ ಇದ್ದಾರೆ.